ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ದಿನ ಮಾನ್ಯ ಶಾಸಕರಾದ ಶ್ರೀ ಪುಟ್ಟರಂಗ ಶೆಟ್ಟಿ ಸಾಹೇಬರಿಗೆ ಮಂತ್ರಿ ಪದವಿ ಪ್ರದಾನ ಮಾಡಬೇಕು ಅಂತಂತ ಹಿಂದುಳಿದ ವರ್ಗಗಳ ಜನಾಂಗ ನಾವೆಲ್ಲನೂ ಅವರಿಗೆ ಮಂತ್ರಿ ಪದವಿ ಕೊಡಬೇಕು ಅಂತಂತ ಮಾನ್ಯ ಸರ್ಕಾರನ ಕೇಳೋದಕ್ಕೆ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ. ಈ ಪ್ರೆಸ್ ಮೀಟ್ನಲ್ಲಿ ದೇವಾಂಗ ಸಮುದಾಯದ ಯಜಮಾನರಾದಂಥ ನಾಗರಾಜಯ್ಯನವರು, ಚೌಡೇಶ್ವರಿ ಕಲ್ಯಾಣ ಮಂಟಪದ ಸೆಕ್ರೆಟರಿ ಆದಂಥ ಮಾದೇವನವರು, ಕ್ಯಾಶಿಯರ್ ಮಾದೇವನವರು, ಕೆ ಆರ್ ವೇಣುಗೋಪಾಲ್ ಅವರು, ಹಿರಿಯರಾದ ಅನಾದ್ರಯ್ಯನವರು, ಮಾಜಿ ZP ಸದಸ್ಯರಾದ ಶಿವಕುಮಾರ್ ಅವರು, ಹಿಂದುಳಿದ ಬ್ಲಾಕ್ ಮೈನಾರಿಟಿ ಕಮ್ಯುನಿಟಿ KC ಗೋವಿಂದರಾಜ್ ಅವರು ಹಾಗೂ ನಮ್ಮ ಎಲ್ಲ ಸಮುದಾಯದ ಇತರ ಮುಖಂಡರುಗಳು ಸೇರಿ ಇವತ್ತು ಈ ಒಂದು ಮಾಧ್ಯಮ ಮಿತ್ರರನ್ನೆಲ್ಲ ಕರೆದು ನಮ್ಮ ಮನವಿನ ತಮ್ಮ ಮುಂದೆ ಸರ್ಕಾರಕ್ಕೆ, ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಈ ಪ್ರೆಸ್ ಮೀಟ್ ಹಾಕೊಂಡಿದ್ದೀವಿ. ಬಂದಿರೋ ಎಲ್ಲ ಪತ್ರಕರ್ತರಿಗೂ ಸಂಪೂರ್ಣ ಸ್ವಾಗತವನ್ನು ಕೊಡ್ತಾ ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಯಜಮಾನರಾದ ನಾಗರಾಜಯ್ಯನವರು ಶುರು ಮಾಡಬೇಕು ಅಂತ. ಪ್ರೆಸ್ನ ಉದ್ದೇಶಿಸಿ ನಮ್ಮ ಸಮಾಜದ ದೇವಾಂಗ ಸಮಾಜದ ಯಜಮಾನರಾಗಿರ್ತಕ್ಕಂಥ ನಾಗರಾಜಯ್ಯನವರು ವಿಷಯವನ್ನು ತಿಳಿಸಿದ್ದಾರೆ. ಅದೇ ರೀತಿ ನಮ್ಮ AP ಶಂಕರ್ ಸಹ ವಿಷಯವನ್ನು ತಿಳಿಸಿದ್ದಾರೆ. ನನ್ನ ಒಂದೆರಡು ಮಾತುಗಳು ಇಷ್ಟೇ. ಸನ್ಮಾನ್ಯ ಶ್ರೀ ಪುಟ್ಟರಂಗ ಶೆಟ್ಟಿ ಅವರು 4 ಬಾರಿ MLA ಆಗಿ ಗೆದ್ದಿದ್ದಾರೆ. ನನಗಂತೂ ಅನಿಸುತ್ತೆ ಅವ್ರು ಇರೋದಕ್ಕೂ ಸಹ ಖಂಡಿತವಾಗಲೂ MLAನೇ ಆಗ್ತಾರೆ. ಅವರಿಗೆ ಮೊದಲೊಂದು ಸಲ ನಮ್ಮ ಸರ್ಕಾರದಲ್ಲಿ ಮಂತ್ರಿ ಪದವಿಯನ್ನು ಕೊಟ್ಟಿದ್ದರು. ಬಹಳ ದಕ್ಷತೆಯಿಂದ, ಬಹಳ ನಿಸ್ಪೃತೆಯಿಂದ, ಬಹಳ ಹಾನೆಸ್ಟ್ ಆಗಿ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ಈ ಸಲಿನೂ ಸಹ ಈ ರಚನೆ ಆಗ್ತಕ್ಕಂಥ ಒಂದು ಸಂಪುಟದಲ್ಲಿ ಅವರಿಗೆ ಮಂತ್ರಿ ಪದವಿಯನ್ನು ನೀಡಬೇಕು, ಹಿಂದುಳಿದ ವರ್ಗಕ್ಕೆ ಒಂದು ಪ್ರಾಧಾನ್ಯತೆಯನ್ನು ನೀಡಬೇಕು. ಅವರು ಪ್ರತಿಯೊಂದಕ್ಕೂ ಸಹ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಜಿಲ್ಲೆಗೆ, ಚಾಮರಾಜನಗರ ಜಿಲ್ಲೆಗೆ ಅವರನ್ನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಸಹ ಅವ್ರು ನೇಮಿಸಬೇಕು. ಆ ರೀತಿ ಮಾಡೋದ್ರಿಂದ ನಮ್ಮ ಜಿಲ್ಲೆ ಹಾಗೂ ಇಡೀ ಕರ್ನಾಟಕಕ್ಕೆ ಅವರ ಸೇವೆ ಬಹಳ ಅತ್ಯುತ್ತಮವಾಗಿ ನೀಡ್ತಾರೆ ಎಂದಕ್ಕಂಥ ಭರವಸೆ ಇದೆ. ಇಡೀ ಕರ್ನಾಟಕದಲ್ಲಿ ಉಪ್ಪಾರ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬರೇ ಒಬ್ಬ MLA ಅವರು. ಆ ಹಿಂದುಳಿದ ವರ್ಗಕ್ಕೆ ಅವರು ಪ್ರಾಧಾನ್ಯತೆಯನ್ನು ಈಗಿನ ಸರ್ಕಾರ ನೀಡಬೇಕು ಅಂತ ತಮ್ಮಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ತಮಗೆಲ್ಲ ಶುಭಾಶಯವನ್ನು ಕೋರ್ತಾ, ಇವತ್ತು ಈಗಾಗಲೇ ಪತ್ರಿಕಾಗೋಷ್ಠಿಗೆ ಕರೆದಿರ್ತಕ್ಕಂಥ ಉದ್ದೇಶವನ್ನು ನಮ್ಮ ಅಚ್ಚಕಲ್ ನಾಗರಾಜಪ್ಪನವರು ಎಲ್ಲ ವಿವರಣೆಯನ್ನು ಮಾಡಿದ್ದಾರೆ. ನಾವು ಯಾಕೆ ಪುಟ್ಟರಂಗ ಶೆಟ್ಟರಿಗೆ ಮಂತ್ರಿ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತೀವಿ ಅಂದರೆ ಕೆಲವು ಕಾರಣಗಳಿದೆ. ಏನು, ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿನ ಇವತ್ತು ಕಾಂಗ್ರೆಸ್ ಸರ್ಕಾರ ತೆಗೆದಿದೆ ಅಂದರೆ ಹಿಂದುಳಿದ ವರ್ಗಕ್ಕೆ ಎಲ್ಲೋ ಹಿನ್ನಡೆ ಆಗ್ತದೆ ಈ ಕಾಂಗ್ರೆಸ್ಗೆ ಅನ್ನೋ ಒಂದು ಮೆಸೇಜು ಸಹ ಪಾಸ್ ಆಗುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಹೆಚ್ಚು ಹಿಂದುಳಿದ ವರ್ಗದವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಾಗತ್ತೆ. ಹೆಚ್ಚಿನ ಮಂತ್ರಿಗಳನ್ನ ಹಿಂದುಳಿದ ವರ್ಗದವ್ರನ್ನ ನೀವು ಹೆಚ್ಚು ಜನ ಹಾಕಬೇಕಾಗ್ತದೆ. ಯಾಕೆ ನಾವೇ ಡಿಮ್ಯಾಂಡ್ ಮಾಡ್ತೀವಿ ಅಂದರೆ, ನಾವು ಕಾಂಗ್ರೆಸ್ಸನ್ನು ಡಿಮ್ಯಾಂಡ್ ಮಾಡೋಷ್ಟು ಬೇರೆ ಪಕ್ಷಗಳನ್ನ ಡಿಮ್ಯಾಂಡ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ನಾವು ಕಾಂಗ್ರೆಸ್ಸನ್ನೇ ಹೆಚ್ಚಿಗೆ ಬೆಂಬಲಿಸ್ಕೊಂಡು ಬಂದಿದ್ದೀವಿ. ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಕಾಂಗ್ರೆಸ್ಸನ್ನು ಕೇಳೋ ಎಲ್ಲ ಹಕ್ಕು, ನೈತಿಕ ಹಕ್ಕು ನಮ್ಮ ಹಿಂದುಳಿದ ಸಮಾಜಗಳಿಗಿದೆ. ಹಾಗಾಗಿ ನಾವು ಹಿಂದುಳಿದ ವರ್ಗದ ಎಲ್ಲ ಇಡೀ ರಾಜ್ಯಾದ್ಯಂತ ಕೂಗೇನು ನಮಗೆಲ್ಲೋ ಒಂದು ಕಡೆ ನೋವಾಯಿತು ಸಿದ್ದರಾಮಯ್ಯನವ್ರನ್ನ ತೆಗೆದಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಗೆ ಮಾನ್ಯ ಹಿರಿಯರು ಹೇಳಿದಂತೆ 4 ಬಾರಿ ಗೆದ್ದಿದ್ದಾರೆ ಪುಟ್ಟರಂಗ ಶೆಟ್ಟರು. ಒಂದು ಕಪ್ಪು ಚುಕ್ಕಿ ಇಲ್ಲದೆ ಎಲ್ಲ ಉತ್ತಮವಾದಂಥ ಜನಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ಅಂದರೆ ಉಪ್ಪಾರ ಸಮಾಜದಲ್ಲಿ ಏಕೈಕ ಶಾಸಕರು. ಯಾವುದೇ ಮಾನದಂಡ ತಗೊಂಡ್ರು ಅವ್ರಿಗೆ ಮಂತ್ರಿ ತಪ್ಪಿಸೋ ಯಾವ ಅವಕಾಶನೂ ನಮಗೆ ಕಾಣ್ತಾ ಇಲ್ಲ. ಆದರೂ ಎಲ್ಲೋ ಒಂದು ಕಡೆ ನಮಗೆ
ಏಕೋ ಇವತ್ತು ಟಿವಿ ಮಾಧ್ಯಮಗಳ ಅಲ್ಲಿ ಇಲ್ಲಿ ನೋಡಿದಾಗ ಅವ್ರು ಹೆಚ್ಚಿಗೆ ಚಾಲ್ತಿಯಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ನೋಡಿದಾಗ ಒಂದು ರೀತಿ ಭಯ ಆಯಿತು. ಹಾಗಾಗಿ ನಾವೆಲ್ಲ ಒತ್ತಾಯ ಮಾಡ್ತೀವಿ, ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಪುಟ್ಟರಂಗ ಶೆಟ್ಟರ್ನ ಕೈ ಬಿಡಲೇಬಾರ್ದು. ಮತ್ತೆ ಉತ್ತಮವಾದಂಥ ಖಾತೆ ಕೊಟ್ಟು ಜಿಲ್ಲಾ ಮಂತ್ರಿಯಾಗಿ ಅವನ್ನ ಮಾಡಬೇಕು ಅಂತ ನಾನು ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ, ನಮ್ಮೆಲ್ಲರ ಹಿತದೃಷ್ಟಿಯಿಂದ ಮಾಡಲೇಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಹಿಂದುಳಿದವರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪುಟ್ಟರಂಗ ಶೆಟ್ಟರು ಕಾಂಗ್ರೆಸ್ಲೇ ಸತತವಾಗಿ ಅವರು ಯೂತ್ನಿಂದಲೂ ಬಂದು ಪಕ್ಷವನ್ನು ಕಟ್ಟಿದ್ದಾರೆ. ಜೊತೆಗೆ 4 ಬಾರಿ ಗೆದ್ದಿದ್ದಾರೆ. ಸರಳ ಸಜ್ಜನಿಕೆ ವ್ಯಕ್ತಿ ಅಂದರೆ ಪುಟ್ಟರಂಗ ಶೆಟ್ಟರೆ. ಯಾಕೆಂದರೆ ಅವರು ನಮ್ಮ ಮಡಿವಾಳದಲ್ಲಿ 108, ನಮ್ಮ ಹಿಂದುಳಿದವರದಲ್ಲಿ 108 ಕ್ಯಾಸ್ಟ್ ಇದೆ. ಮಡಿವಾಳ, ಸವಿತ ಸಮಾಜ, ವಿಶ್ವಕರ್ಮ, ಗಾಣಿಗ, ದೊಂಬಿದಾಸ, ಸಿಡಿ, ಹಂಗೆ ಹಲವಾರು 108 ಕ್ಯಾಸ್ಟ್ ಇದೆ. ಎಲ್ಲರ ಕಷ್ಟ ಸುಖಗಳನ್ನು ಸ್ಪಂದಿಸಿ ಕೆಲಸ ಮಾಡ್ತಂಥ ಏಕೈಕ ವ್ಯಕ್ತಿ ಅಂದರೆ ಪುಟ್ಟರಂಗ ಶೆಟ್ಟರು. ಹಾಗಾಗಿ ಅವರು ಸತತವಾಗಿ ಯಾವ ಪಕ್ಷವೂ ಕೂಡ ಹೋಗದೆ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿದು ಕಾಂಗ್ರೆಸ್ ಪಕ್ಷನೇ ಕಟ್ಟಿ ಬೆಳೆಸಿದಂಥ ವ್ಯಕ್ತಿ, ನಮ್ಮ ಜಿಲ್ಲೆಗೆ ಬೇಕಾದಂಥ ವ್ಯಕ್ತಿ. ನಮ್ಮ ಚಾಮರಾಜನಗರ ಜಿಲ್ಲೆಗೆ ಪ್ರತಿಯೊಂದು ಮೂಲೆ, ಗುಂಡ್ಲುಪೇಟೆಯಿಂದ ಹಿಡಿದು ಬೆಟ್ಟದವರೆಗೂ ಕೂಡ ಹಿಂದುಳಿದ ವರ್ಗದ ನಾಡಿ ಮಿಡಿತವನ್ನು ಅರಿತಕ್ಕಂಥವರು ಪುಟ್ಟರಂಗ ಶೆಟ್ಟರು ಒಬ್ಬರೇ. ಹಾಗಾಗಿ ನಾವು ಎಲ್ಲರೂ ಕೂಡ ಅವ್ರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂತ ನಾವು ನಾವೆಲ್ಲರೂ ಕೂಡ ಹಿಂದುಳಿದ ಪರವಾಗಿ ಮನವಿಯನ್ನು ಸಲ್ಲಿಸ್ಕೊತಾ ಇದ್ದೀವಿ. ತುಂಬನೇ ಸ್ಪಂದಿಸಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇದೇ ನಮ್ಮ ದಿವಂಗತ ಎಚ್ ಮಹಾದೇವರಿಗೆ ನಾವು ಬಲಗೈಯಾಗಿ ನಿಂತ್ಕೊಂಡು ನಮ್ಮ ಕೆಲಸ ಕಾರ್ಯಗಳು, ಅವರು ಕೂಡ ಗುಂಡ್ಲುಪೇಟೆಯವರು ಆದರೂ ಕೂಡ ಅವರಿಗೆ ನಮ್ಮ ಕ್ಷೇತ್ರಕ್ಕೆ ಚಾಮರಾಜ ಜಿಲ್ಲೆ ಇಷ್ಟು ಡೆವಲಪ್ಮೆಂಟ್ ಆಗೋದಕ್ಕೆ ಕಾರಣ ಮಹಾದೇವ್ ಪ್ರಸಾದ್ ಅವರು ನಂತರ ನಮಗೆ ತಿಳಿದಿರೋದಂಗೆ ನಮ್ಮ ಪುಟ್ಟರಂಗ ಶೆಟ್ಟರು. ಅದಕ್ಕೋಸ್ಕರ ಪುಟ್ಟರಂಗ ಶೆಟ್ಟರು ಕೊಡಬೇಕ ನಾವು ಕೇಳ್ಕೊಳ್ತೀವಿ. ಸರ್ ರಾಜಶೇಖರ್, ಅದಕ್ಕೆ ನಾನು ಸಮಸ್ಯೆ, ನಾವು ಬೆಳಗಾಂಗೆ 4 ಕೊಡ್ತದೆ ಮಂತ್ರಿನ, ಮೈಸೂರು ಜಿಲ್ಲೆಗೆ 4 ಮಂತ್ರಿ ಕೊಡ್ತಿದ್ದಾರೆ, ಚಾಮರಾಜನಗರ ಜಿಲ್ಲೆಗೆ 2 ಮಂತ್ರಿ ಕೊಟ್ಟರೆ ತಪ್ಪೇನಿಲ್ಲ. ಕೃಷ್ಣಮೂರ್ತಿ ಖಂಡಿತ ಕೊಡಬೇಕು, ಅವರು ಇದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ನೀವ್ಯಾಕೆ ಸೇರಿ ಮಾತಾಡ್ತಾ ಇದ್ದ, ನಾವು ಹಿಂದುಳಿದ ವರ್ಗದವರೇ ಸೇರಿದ್ವಲ್ಲ, ಹಾಗಾಗಿ ನಾವು ಹಿಂದುಳಿದ ಸಮಾಜದಿಂದ ಒಂದು ಮೆಸೇಜ್ ಕೊಡೋಣ ಅನ್ನೋದು ದೃಷ್ಟಿ ಬಿಟ್ರೆ ಕೃಷ್ಣಮೂರ್ತಿ ಅವ್ರಿಗೆ ಖಂಡಿತ 100% ಕೊಡಿ, ಅವ್ರನ್ನ ಕೊಡಬೇಡಿ ಅಂತ ಇಲ್ಲಿರ್ತಕ್ಕಂಥವ್ರು ಯಾರೂ ಇದು ಖಂಡಿತ 100% ಕೃಷ್ಣಮೂರ್ತಿ ಅವ್ರಿಗೂ ಕೊಡಿ. ಎಲ್ಲಾ ಮಾನದಂಡದಲ್ಲೂ ಅವ್ರಿಗೆ ಅರ್ಹತೆ ಇದೆ. ಮತ್ತೆ ನಮ್ಮ ಜಿಲ್ಲೆಗೆ 2 ಕೊಟ್ರೆ ತಪ್ಪೇನಿಲ್ಲ. ಮೈಸೂರು ಜಿಲ್ಲೆಗೆ 4 ಕೊಡ್ತೀರಾ, ಮಂಡ್ಯ ಜಿಲ್ಲೆ ನಮಗಿಂತ ಏನು ಅಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲದಂತ ಕಡೆ 2 ಕೊಡ್ತೀರಾ. ಇದು ಕಂಪ್ಲೀಟ್ ಕಾಂಗ್ರೆಸ್ಸಿನ ಭದ್ರಕೋಟೆ ಚಾಮರಾಜನಗರ. 2 ಮಂತ್ರಿ ಕೊಟ್ಟರೆ ತಪ್ಪೇನಿಲ್ಲ. ಹಾಗಾಗಿ ಕೊಡಿ, ಖಂಡಿತ ತಮ್ಮ ಪ್ರಶ್ನೆಗೇನು 100% ಕೃಷ್ಣಮೂರ್ತಿ ಅವ್ರಿಗೂ ಸಹ ಕೊಡಿ ಅಂತಾನೆ ನಮ್ಮ ಮನವಿ ಇದೆ. ನಮ್ಮ ಜಿಲ್ಲೆ ಸಮಾಜದ ದೃಷ್ಟಿಯಿಂದ ಹೇಳುತ್ತೆ. ಅವರ ಅದಕ್ಕೆ ಏನಂತಂದರೆ ನಮ್ಮ ಚಾಮರಾಜ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಈಗಾಗಲೇ 4 ಬಾರಿ ಶಾಸಕರಾಗಿದ್ದು, MSIL ಅಧ್ಯಕ್ಷರಾಗಿದ್ದು, ಈ ಕೂಡಲೇ ಅವರಿಗೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಉನ್ನತ ಪದವಿಯ ಸಚಿವ ಸ್ಥಾನವನ್ನು ಕೊಡಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ ಕೃಷ್ಣಮೂರ್ತಿ ಅವ್ರಿಗೆ ಕೊಟ್ಟರು ನಮ್ಮದೇನೋ ಅಭ್ಯಂತರ ಇಲ್ಲ. 1 ಜಿಲ್ಲೆಗೆ 2 ಕೊಟ್ಟರೆ ಏನೋ 3 ಕೊಟ್ಟರು ಇಲ್ಲ. ಸುಬ್ಬರಾವ್ ಅವರು ಹೇಳ್ದಂಗೆ ಬೆಳಗಾವಿ ಜಿಲ್ಲೆಗೆ 4 ಕೊಟ್ಟಿದ್ದಾರೆ. ಆ ಥರ ಚಾಮರಾಜ ಜಿಲ್ಲೆಗೆ 2 ಕೊಟ್ಟರು ಸಂತೋಷ. ನಮಗೆ ಈಗಾಗಲೇ ನಮ್ಮ ಭೂತ್ಕಾಳಿನ ತುಳ್ತದ ಮಂಗಳ ಮಂಟಪಕ್ಕೆ 50 ಲಕ್ಷವನ್ನು ಕೊಡಿಸಿದ್ದಾರೆ ನಮ್ಮ ಪುಟ್ಟರಂಗ ಶೆಟ್ಟರು. ಮುಂದೆ AFK ಸಾಹೇಬರನ್ನು ಕೇಳ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಇವತ್ತು ಕೊಳ್ಳೇಗಾಲ ತಾಲೂಕಿನಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ನಾವು ಮಾನ್ಯ ಪುಟ್ಟರಂಗ ಶೆಟ್ಟರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಒತ್ತಾಯ ಮಾಡೋದಕ್ಕೋಸ್ಕರ ಈ ಒಂದು ಪ್ರೆಸ್ ಇದನ್ನ ತಮ್ಮ ಮಾಧ್ಯಮದ ಸ್ನೇಹಿತರನ್ನೆಲ್ಲ ಕರೆದಿದ್ವು. ಉದ್ದೇಶ ಇಷ್ಟೇ, ರಾಜ್ಯದಲ್ಲಿ ಮಾನ್ಯ ಹಿಂದುಳಿದ ವರ್ಗದ ನಮ್ಮ ಮಹಾನ್ ನಾಯಕರಾದ ಸಿದ್ದರಾಮಯ್ಯನವನ್ನ ತೆಗೆದಿರ್ತಕ್ಕಂಥದ್ದು ನಮಗೆಲ್ಲ ನೋವುಂಟಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಹೆಚ್ಚಿನ ಭಾಗ ಕಾಂಗ್ರೆಸ್ಸನ್ನ, ಇಡೀ ಹಿಂದುಳಿದ ಸಮಾಜ, ಇಡೀ ರಾಜ್ಯಾದ್ಯಂತ ನಾವು ಹಿಂದುಳಿದ ಸಮಾಜ ಕಾಂಗ್ರೆಸ್ಗೆ ಮತವನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಅವ್ರನ್ನ ಒತ್ತಾಯ ಮಾಡೋ ಎಲ್ಲ ನೈತಿಕತೆ ನಮಗಿದೆ. ಹಾಗಾಗಿ ನಮಗೆ ರಾಜ್ಯದಲ್ಲಿ ಹೆಚ್ಚಿನ ಹಿಂದುಳಿದ ವರ್ಗದ ಸಚಿವರು ಬರಬೇಕು ಅನ್ನೋದು ಒಂದ್ ಕಡೆ, ಮತ್ತೆ ಪುಟ್ಟರಂಗ ಶೆಟ್ಟರಿಗೆ ಮಂತ್ರಿ ಕೊಡಬೇಕು ಅನ್ನೋದು ಇನ್ನೊಂದು ಕಡೆ. ಯಾಕೆ 4 ಬಾರಿ ಗೆದ್ದಿದ್ದಾರೆ, ಉಪ ಸಮಾಜದಿಂದ ಒಬ್ಬರೇ ಶಾಸಕರು, ಎಲ್ಲಾ ಮಾನದಂಡದಲ್ಲೂ ಅವರು ಮಂತ್ರಿಯಾಗ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡಬಾರ್ದು ಅಂತ ತಮ್ಮ ಮೂಲಕ ಮನವಿ ಮಾಡೋದು ಒಂದ್ ಕಡೆ, ಮತ್ತೆ
ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಕೃಷ್ಣಮೂರ್ತಿ ಅವ್ರಿಗೂ ಸಹ ನಮಗೆ ಕಲ್ಪಿಸ್ಕೊಡಿ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅವರು ಸಹ ಹಿರಿಯರಿದ್ದಾರೆ, 3 ಸಾರಿ ಶಾಸಕರಾಗಿದ್ದಾರೆ. ಅವ್ರ ತಂದೆಯವರು ಸಹ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅನೇಕ ಕಾರಣಗಳಿಂದ ಅವ್ರಿಗೂ ಸಹ ಅನ್ಯಾಯ ಆಗಿದೆ. ಆದರೆ ಹಿಂದುಳಿದ ವರ್ಗದವ್ರಿಗೆ ನಮ್ಮ ಒಕ್ಕೂಟದಿಂದ ನಾವು ಈ ಪ್ರೆಸ್ ಅನ್ನ ಕರೆದಿದ್ದ ಉದ್ದೇಶದಿಂದ ನಾವು ಪುಟ್ಟರಂಗ ಶೆಟ್ಟರ್ಗೆ ಯಾವುದೇ ಕಾರಣಕ್ಕೂ ಜಿಲ್ಲಾ ಮಂತ್ರಿ ಮತ್ತು ಒಳ್ಳೆ ಖಾತೆ ಕೊಟ್ಟು ಅವ್ರನ್ನ ಮಂತ್ರಿ ಮಾಡಬೇಕು ಅಂತ ನಾವು ಕಾಂಗ್ರೆಸ್ನ ಹೈಕಮಾಂಡ್ ನ ಒತ್ತಾಯ ಮಾಡಕ್ಕೋಸ್ಕರ ಈ ಒಂದು ಪ್ರೆಸ್ ಇದನ್ನ ತಮ್ಮನ್ನ ಕರೆದು ತಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ.